ಸಮಾಧಾನಕರವಾಗಿ, ಶಕ್ತಿಶಾಲಿಯಾಗಿ ಮತ್ತೆ ಫಲಭರಿತವಾಗಿ ಜೀವನ ನಡೆಸಕ್ಕೆ ಕಷ್ಟಪಡಬೇಕಾಗಿಲ್ಲ, ಪ್ರಯತ್ನ ಪಡಬೇಕಾಗಿಲ್ಲ. ಆದರೆ ಕನೆಕ್ಟೆಡ್ ಆಗಿರಬೇಕು, ನೆಲೆಗೊಂಡಿರಬೇಕು. ನೆಲೆಗೊಳ್ಳೋದು ಏನು ಅಂತ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವಿತದಲ್ಲಿ ಎಲ್ಲ ಬದಲಾದರೆ ನೀವೇನು ಮಾಡ್ತೀರಾ? ಒತ್ತಡ, ಡಿಸ್ಟ್ರಾಕ್ಷನ್ಸ್ಗಳು ಮತ್ತು ನಿರಂತರ ಹೋರಾಟಗಳಿಂದ ತುಂಬಿರುವ ಈ ಜಗತ್ತಿನಲ್ಲಿ ಲೈಫ್ ಸೆಟಲ್ ಮಾಡ್ಕೊಳ್ಳೋಕ್ಕೆ, ಇನ್ನಷ್ಟು ಗಳಿಸಬೇಕು, ತಮ್ಮ ಜೀವನವನ್ನು ತಮ್ಮದೇ ಆದ ರೀತಿಯಲ್ಲಿ ಸರಿಪಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ದಣಿದು ಹೋಗ್ತಾರೆ, ಸುಸ್ತಾಗಿ ಹೋಗ್ತಾರೆ. ಆದರೆ ಯೋಹಾನ 15ರಲ್ಲಿ ಯೇಸು ಸ್ವಾಮಿ ಸಂಪೂರ್ಣವಾಗಿ ಬೇರೆ ರೀತಿಯಾದ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಆತನು ಕಷ್ಟಪಟ್ಟು ಕೆಲಸ ಮಾಡು ಅಂತ ಹೇಳ್ತಿಲ್ಲ, ನನ್ನಲ್ಲಿ ನೆಲೆಗೊಳ್ಳಿರಿ, ಅಬೈಡ್ ಇನ್ ಮೀ. ಅದು ತುಂಬಾ ಸರಳವಾಗಿದೆ ಅನ್ಸುತ್ತೆ, ಆದ್ರೆ ಇದರ ಅರ್ಥ ಏನು? ಹಂಗಂದ್ರೆ ಜಾಸ್ತಿ ಪ್ರಾರ್ಥನೆ ಮಾಡೋದಾ? ಬೈಬಲ್ ಜಾಸ್ತಿ ಓದಬೇಕು ಅಂತ ಹೇಳ್ತಾ ಇದೆಯಾ? ಆತ್ಮಿಕ ಆಗ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಇದೆಯಾ? ಅಥವಾ ಇನ್ನು ಆಳವಾಗಿ ಏನೋ ಹೇಳ್ತಾ ಇದೆಯಾ? ಈ ವಿಡಿಯೋದಲ್ಲಿ ಕ್ರಿಸ್ತನಲ್ಲಿ ನೆಲೆಗೊಳ್ಳೋದು ಅಂದ್ರೆ ನಿಜವಾಗ್ಲೂ ಅದರ ಅರ್ಥ ಏನು ಅಂತ ಯೋಹಾನ 15ರ ಮುಖಾಂತರ ನೋಡೋಣ. ಈ ವಿಡಿಯೋ ಕೊನೆಯಲ್ಲಿ ಈ ಒಂದು ಸತ್ಯ ನಿಮ್ಮ ದೈನಂದಿನ ಜೀವಿತ ಹೇಗೆ ಬದಲಾಗುತ್ತೆ ಅಂತ ಅರ್ಥವಾಗುತ್ತೆ. ಮೊದಲನೇದಾಗಿ ಇದರ ಹಿನ್ನೆಲೆಯನ್ನು ನೋಡಿಕೊಳ್ಳೋಣ. ಯಾಕೆ ಯೇಸು ಇಲ್ಲಿ ನೆಲೆಗೊಳ್ಳುವುದರ ಬಗ್ಗೆ ಮಾತಾಡ್ತಾ ಇದ್ದಾರೆ? ನೆಲೆಗೊಳ್ಳುವುದು ಅದರ ಅರ್ಥ ತಿಳಿಯೋಕಿನ ಮುಂಚೆ ಯಾವಾಗ, ಯಾಕೆ ಈ ಮಾತನ್ನ ಯೇಸು ಹೇಳ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಯೋಹಾನ 15ರಲ್ಲಿ ಯೇಸು ತನ್ನ ಶಿಷ್ಯರೊಟ್ಟಿಗೆ ಶಿಲುಬೆಗೆ ಹಾಕೊಲ್ಪಡೋದಕ್ಕಿಂತ ಮುಂಚೆ ಕೊನೆಯದಾಗಿ ತನ್ನ ಶಿಷ್ಯರೊಂದಿಗೆ ಮಾತಾಡುತ್ತಾರೆ. ಈ ಸನ್ನಿವೇಶ ಬಹಳ ಮುಖ್ಯವಾಗಿ, ವೈಯಕ್ತಿಕವಾಗಿ ಮತ್ತು ಆಳವಾಗಿ ಮಾತನಾಡುವಂತ ಒಂದು ಸನ್ನಿವೇಶ. ಆತನಿಗೆ ಗೊತ್ತಿತ್ತು ದೈಹಿಕವಾಗಿ ನಾನು ಇವರನ್ನ ಬಿಟ್ಟು ಹೋಗ್ತೇನೆ ಅಂತ. ಆದರೆ ಯೇಸು ಸ್ವಾಮಿ ಮುಖ್ಯವಾಗಿ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸಂಬಂಧ. ಯೋಹಾನ 15:1 ಆತನು ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ಇಲ್ಲಿ ಯೇಸು ಸುಮ್ಮನೆ ಸರಳವಾದ ಚಿತ್ರವನ್ನು ತೋರಿಸ್ತಾ ಇಲ್ಲ. ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನು ಹಲವಾರು ಬಾರಿ ದ್ರಾಕ್ಷಿ ಬಳ್ಳಿ ಎಂದು ಹೋಲಿಸುತ್ತದೆ. ಕೀರ್ತನೆ 80:8-9, ಏಷಯ 5:1-7. ಆದರೆ ಇಸ್ರಾಯೇಲರು ಒಳ್ಳೆಯ ಫಲವನ್ನು ಕೊಡ್ಲಿಕ್ಕೆ ಸೋತು ಹೋಗ್ತಾರೆ. ಆದ್ರೆ ಈಗ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ಆತನೇ ಮೂಲ, ಆತನೇ ಜೀವ, ಈತನೇ ಇಸ್ರಾಯೇಲನು, ಈತನಲ್ಲೇ ಎಲ್ಲಾ ಮನುಷ್ಯರು ನೆಲೆಗೊಳ್ಳಬೇಕು. ಈಗ ಇಲ್ಲಿ ಆತನು ತನ್ನ ಶಿಷ್ಯರನ್ನು ಮತ್ತು ನಮ್ಮನ್ನ ಕೊಂಬೆಗಳು ಎಂದು ಪರಿಚಯಿಸ್ತಾನೆ. ಯೋಹಾನ 15:5, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಈ ಮಾತು ಸಂಪೂರ್ಣ ಸಂದೇಶವನ್ನ ಆಧಾರ ಕೊಡುತ್ತದೆ. ದ್ರಾಕ್ಷಿ ಬಳ್ಳಿ ಜೀವ ಕೊಡುವ ಮೂಲ, ಕೊಂಬೆಗಳು ಅದು ಅವಲಂಬಿತವಾಗಿರುತ್ತದೆ, ಅಂದ್ರೆ ಡಿಪೆಂಡೆಂಟ್ ಆಗಿರುತ್ತದೆ, ಫಲ ಕಾಣುವಂತ ಫಲಿತಾಂಶವಾಗಿರುತ್ತದೆ. ಈಗ ಇರೋದು ನಿಜವಾದ ಸತ್ಯ. ಕೊಂಬೆಗಳು ಕಷ್ಟಪಡೋದ್ರಿಂದ ಫಲ ಕೊಡಕ್ಕೆ ಆಗಲ್ಲ, ಆದ್ರೆ ನೆಲೆಗೊಂಡಿರೋದ್ರಿಂದ ಮಾತ್ರ ಫಲ ಕೊಡಕ್ಕೆ ಆಗುತ್ತೆ. ನೆಲೆಗೊಳ್ಳೋದು ಅನ್ನೋ ಪದದ ಅರ್ಥ ಹಾಗೆ ಇರೋದು, ಬಿಟ್ಟು ಹೋಗದೇ ಇರೋದು, ನಿರಂತರ ಜೊತೆಯಲ್ಲೇ ಇರೋದು ಅಥವಾ ವಾಸವಾಗಿರೋದು. ಇದರ ಅರ್ಥ ಒಂದು ಸಾರಿ ಜೊತೆ ಇರೋದು ಆ ರೀತಿಯಾಗಿ ಅಲ್ಲ, ಇದು ಪ್ರತಿದಿನದ ಸಂಬಂಧವಾಗಿರ್ತದೆ. ಯೋಹಾನ 15:4, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಇಲ್ಲಿ ಯೇಸು ಏನ್ ಹೇಳ್ತಾ ಇಲ್ಲ ಅನ್ನೋದನ್ನ ಗಮನಿಸೋಣ. ಆತನು ನನಗೋಸ್ಕರ ಪರ್ಫಾರ್ಮೆನ್ಸ್ ಮಾಡು, ಪ್ರದರ್ಶನ ಮಾಡು ಅಂತ ಹೇಳ್ತಾ ಇಲ್ಲ, ನನ್ನನ್ನ ಇಂಪ್ರೆಸ್ ಮಾಡು ಅಂತ ಹೇಳ್ತಾ ಇಲ್ಲ, ನನಗಾಗಿ ದುಡಿ ಅಂತ ಹೇಳ್ತಾ ಇಲ್ಲ. ಆತನು ಹೇಳ್ತಾ ಇದ್ದಾನೆ, ನನ್ನ ಜೊತೆ ಇರು, ನನ್ನಲ್ಲಿ ನೆಲೆಗೊಳ್ಳು. ನೆಲೆಗೊಳ್ಳೋದು ಅಂದ್ರೆ ಹೋರಾಟ ಮಾಡೋದಲ್ಲ, ಆದ್ರೆ ನೆಲೆಗೊಳ್ಳೋದು ಅಂದ್ರೆ ಜೊತೆಯಲ್ಲಿ ಯಾವಾಗಲೂ ಇರೋದು. ಮೊಬೈಲ್ ಚಾರ್ಜಿಂಗ್ಗೆ ಕನೆಕ್ಟ್ ಆಗಿದೆ ಅಂತ ಅನ್ಕೊಳ್ಳಿ, ಮೊಬೈಲ್ ತನ್ನಷ್ಟಕ್ಕೆ ತಾನೇ ಚಾರ್ಜ್ ಆಗಲ್ಲಲ್ವಾ? ಅದೇ ಅದು ಕನೆಕ್ಟ್ ಆಗಿದ್ರೇನೆ ಚಾರ್ಜ್ ಆಗೋದು. ಆದ್ರೆ ಚಾರ್ಜಿಂಗ್ ತೆಗ್ದ ತಕ್ಷಣ ಬ್ಯಾಟ್ರಿ ಖಾಲಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದೇ ನಮ್ಮ ಆತ್ಮಿಕ ಜೀವಿತದಲ್ಲಿ ಆಗ್ತಿರೋದು. ನಾವು ಯೇಸುವಿನೊಟ್ಟಿಗೆ ಜೊತೆಯಾಗಿದ್ದರೆ ನಮಗೆ ಬಲ ಸಿಗುತ್ತೆ, ಆದ್ರೆ ನಾವು ದೂರ ಹೋದ್ರೆ ನಾವು ಬಲಹೀನರಾಗ್ತೀವಿ, ಚಿಂತೆಗೊಳಗಾಗ್ತೀವಿ, ಮತ್ತೆ ಖಾಲಿಯಾಗಿ ಹೋಗ್ತಾ ಇರ್ತೀವಿ. ನೆಲೆಗೊಳ್ಳೋದು ಅಂದ್ರೆ ನಿರಂತರವಾಗಿ ಕ್ರಿಸ್ತನಲ್ಲಿ ಅವಲಂಬಿತವಾಗಿರೋದು. ಬರೀ ಭಾನುವಾರ ಮಾತ್ರ ಅಲ್ಲ, ಪ್ರಾರ್ಥನೆ ಮಾಡುವಾಗ ಮಾತ್ರ ಅಲ್ಲ, ಆದರೆ ಪ್ರತಿ ಕ್ಷಣದಲ್ಲೂ ದೇವರಲ್ಲಿ ಅವಲಂಬಿತವಾಗಿರಬೇಕು. ಮೂರನೇದಾಗಿ, ಯಾಕೆ ನೆಲೆಗೊಂಡಿರೋದು ತುಂಬಾ ಪ್ರಾಮುಖ್ಯತೆ ಇದೆ? ಅದು ಯಾಕೆ ಆಯ್ಕೆ ಆಗಿಲ್ಲ? ವೈ ಇಟ್ ಇಸ್ ನಾಟ್ ಎ ಚಾಯ್ಸ್? ಯೇಸು ಸ್ವಾಮಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಯೋಹಾನ 15:5, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಇದು ಬಹಳ ಶಕ್ತಿಯುತವಾದ ಮಾತು. ಸ್ವಲ್ಪನೂ ಅಲ್ಲ, ಜಾಸ್ತಿನೂ ಅಲ್ಲ. ದೇವರಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ
ನಮ್ಮ ಪ್ರಯತ್ನಕ್ಕೆ ಆತ್ಮಿಕವಾದ ಬಲದ ಕೊರತೆ ಇರುತ್ತೆ. ನಮ್ಮ ಒಳ್ಳೆಯ ಕೆಲಸಕ್ಕೆ ಶಾಶ್ವತ ಪರಿಣಾಮದ ಕೊರತೆ ಇರುತ್ತದೆ. ನಮ್ಮ ಜೀವನದಲ್ಲಿ ನಿಜವಾದ ಫಲ ಕೊಡಲಿಕ್ಕೆ ಕೊರತೆ ಇರುತ್ತದೆ. ಹಾಗಿದ್ರೆ ಇಲ್ಲಿ ಯೇಸು ಮಾತಾಡದಿರುವ ಫಲ ಅಂದ್ರೆ ಏನು? ಬೈಬಲ್ ಅಲ್ಲಿ ಫಲದ ಕುರಿತು ಅನೇಕ ರೀತಿಯಾಗಿ ತೋರಿಸುತ್ತದೆ. ಫಲದ ಸ್ವಭಾವ ಅಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ. ಗಲಾತ್ಯದವರಿಗೆ 5:22-23. ವಿಧೇಯತೆ, ಆತನ ಚಿತ್ತಾನುಸಾರವಾಗಿ ಬದುಕೋದು. ಯೋಹಾನ 15:10. ಮತ್ತೊಬ್ಬರ ಜೀವಿತದಲ್ಲಿ ಬೆಳಕಾಗಿರೋದು, ಜನರನ್ನು ಸತ್ಯದ ಕಡೆ ಕರೆದುಕೊಂಡು ಬರುವಂಥದ್ದು. ಮತ್ತಾಯ 28:19. ಇಲ್ಲಿ ಸತ್ಯ ಏನು ಅಂದ್ರೆ ಫಲ ಒತ್ತಾಯದಿಂದ ಬರಲ್ಲ, ನೆಲೆಗೊಂಡಾಗ ಸ್ವಾಭಾವಿಕವಾಗಿ ನಮ್ಮ ಜೀವಿತದಲ್ಲಿ ಬರುತ್ತದೆ. ಬಳ್ಳಿಗಳು ಕಷ್ಟಪಟ್ಟು ಫಲ ಕೊಡಲ್ಲ, ಆದ್ರೆ ಅದು ನೆಲೆಗೊಂಡಾಗ ಮಾತ್ರ ಫಲ ಕೊಡುತ್ತೆ. ಅದೇ ತರನೇ ನಾವು ಸಮಾಧಾನನ ಬಲವಂತವಾಗಿ ತರಲು ಸಾಧ್ಯ ಇಲ್ಲ, ಅದನ್ನ ಸ್ವೀಕರಿಸಬೇಕು. ಸಂತೋಷನ ಯಾರು ತಯಾರು ಮಾಡಬೇಕಾಗಿಲ್ಲ, ಅದು ನಿನ್ನಲ್ಲೇ ಬೆಳೆಯುವಂಥದ್ದಾಗಿರುತ್ತೆ. ಸುಳ್ಳಾಗಿ ಪ್ರೀತಿ ತೋರಿಸ್ಬೇಕಾಗಿಲ್ಲ, ಅದು ನಿನ್ನೊಳಗಿಂದ ಅರಿಯುತ್ತೆ. ಆದ್ರೆ ಇದೆಲ್ಲ ಆಗೋದು ಯಾವಾಗ? ನೆಲೆಗೊಂಡಾಗ ಮಾತ್ರ. ಈ ವಾಕ್ಯ ನಿಮ್ಮಲ್ಲಿ ಮಾತಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದೇವರೇ ನೆಲೆಗೊಳ್ಳೋದನ್ನ ಕಲಿಸು ಎಂಬುದಾಗಿ ಕಮೆಂಟ್ ಮಾಡಿ. ಮತ್ತೆ ಸಮಾಧಾನ ಯಾರಿಗೆ ಬೇಕು ಅನ್ಸುತ್ತೆ ಅವರಿಗೆ ಈ ವಿಡಿಯೋನ ಕಳುಹಿಸಿಕೊಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 4ನೇದಾಗಿ, ನಾವು ನೆಲೆಗೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಯೇಸು ಸ್ವಾಮಿ ಬರೀ ಆಶೀರ್ವಾದದ ಬಗ್ಗೆ ಹೇಳಿಲ್ಲ, ಆದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯೋಹಾನ 15:6. ಯಾವನು ನನ್ನಲ್ಲಿ ನೆಲೆಗೊಂಡಿರೋದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ಈ ವಾಕ್ಯ ನಮ್ಮನ್ನ ಭಯಪಡಿಸ್ಲಿಕ್ಕೆ ಹೇಳ್ತಾ ಇಲ್ಲ, ಆದ್ರೆ ಸತ್ಯವನ್ನು, ವಾಸ್ತವವನ್ನು ಹೇಳ್ತಾ ಇದೆ. ಒಂದು ಕೊಂಬೆ ಬಳ್ಳಿಯಿಂದ ಬೇರ್ಪಟ್ರೆ ಅದರ ಜೀವಕ್ಕೆ ಮೂಲನೇ ಇರಲ್ಲ, ಹಾಗೆ ಒಣಗಿ ಹೋಗುತ್ತದೆ. ನಿಜ ಜೀವನದಲ್ಲಿ ಅದು ಈ ರೀತಿನೇ ಕಾಣಿಸೋದು. ಆತ್ಮಿಕವಾಗಿ ಒಣಗಿ ಹೋಗುತ್ತೇವೆ. ದೇವರು ಅಂದ್ರೆ ಅಸಡ್ಡೆತನ, ನಿರಂತರ ತೊಂದರೆ, ಹೋರಾಟ, ದೇವರಿಂದ ದೂರ ಆಗಿದ್ದೇವೆಂಬ ಅನುಭವ ಆಗುತ್ತದೆ. ಹೇಗೆ ಅಂದ್ರೆ ಯೇಸುವಿಲ್ಲದೆ ಕ್ರೈಸ್ತಿಯ ಜೀವಿತವನ್ನು ಜೀವಿಸೋ ತರ. ಇಲ್ಲೇ ಅಪಾಯ ಇರೋದು. ನೀವು ಕೆಲಸದ ಒತ್ತಡದಲ್ಲಿದ್ದೀರಾ ಎಂಬುದಾಗಿ ತೋರಿಸ್ಬೋದು, ಆದ್ರೆ ಆತ್ಮಿಕವಾಗಿ ನೀವು ಒಣಗಿ ಹೋಗಿರ್ತೀರಾ. ನಾವು ಆಕ್ಟಿವ್ ಆಗಿದ್ದೇವೆ ಅಂತ ಹೇಳ್ಬೋದು, ಆದ್ರೆ ನಾವು ದೇವರಲ್ಲಿ ನೆಲೆಗೊಂಡಿರಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನ 15 ಮತ್ತೆ ಮತ್ತೆ ಹೇಳ್ತಾರೆ, ನೆಲೆಗೊಳ್ಳಿರಿ, ನನ್ನಲ್ಲಿ ನೆಲೆಗೊಳ್ಳಿರಿ. ಯಾಕಂದ್ರೆ ನಮ್ಮ ಸ್ವಭಾವ ದೇವರಿಗೆ ಗೊತ್ತು. ನಾವು ದೇವರಿಂದ ದೂರವಾಗ್ತೇವೆ, ನಾವು ದೇವರಿಂದ ಸಂಪರ್ಕವನ್ನ ಕಳ್ಕೊಂತೇವೆ, ನಮ್ಮ ಜೀವನವನ್ನ ನಮ್ಮದೇ ಆದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಯೇಸು ಇಲ್ಲಿ ನಮ್ಮನ್ನು ತನ್ನ ಸಂಬಂಧಕ್ಕೆ ಕರೆಯುತ್ತಾ ಇದ್ದಾನೆ, ನಾಟಕ ಮಾಡ್ಲಿಕ್ಕೆ ಅಲ್ಲ. 5ನೇದಾಗಿ, ಪ್ರಾಯೋಗಿಕವಾಗಿ ನಾವು ಹೇಗೆ ನೆಲೆಗೊಳ್ಳಬೇಕು? ನಾವು ಈ ರೀತಿ ಪ್ರಾಯೋಗಿಕವಾಗಿ ದೇವರಲ್ಲಿ ನೆಲೆಗೊಂಡು ಬದುಕುವುದು ಹೇಗೆ? ನಿಜ ಜೀವನದಲ್ಲಿ ನೆಲೆಗೊಳ್ಳೋದು ಅಂದ್ರೆ ಏನು? ಪ್ರಾಯೋಗಿಕವಾಗಿ ಹೇಗೆ ಅಂತ ದೇವರ ವಾಕ್ಯದ ಮುಖಾಂತರ ನೋಡಿಕೊಳ್ಳೋಣ. ಯೋಹಾನ 15:7. ಆತನ ವಾಕ್ಯದಲ್ಲಿ ನೆಲೆಗೊಳ್ಳಿರಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ದೇವರಲ್ಲಿ ನೆಲೆಸೋದು ಅಂದ್ರೆ ದೇವರ ವಾಕ್ಯ ನಿನ್ನೊಳಗೆ ಇರೋಕೆ ಬಿಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ವಾಕ್ಯವನ್ನು ಆಗಾಗ ಓದೋದ್ರಿಂದ ಮಾತ್ರ ಅಲ್ಲ, ಆದ್ರೆ ಆ ವಾಕ್ಯ ನಮ್ಮ ಜೀವನ ರೂಪಿಸ್ಲಿಕ್ಕೆ, ನಮ್ಮ ಆಲೋಚನೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಬಿಡಬೇಕು. ಕೀರ್ತನೆ 119, 105 ಹೇಳುತ್ತೆ, ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪವು, ಅದು ಬೆಳಕು ಆಗಿದೆ. ಒಂದು ಉದಾಹರಣೆ ನೋಡೋದಾದ್ರೆ, ಏನಾದ್ರೂ ಒಂದು ಜಗಳವಾದಾಗ, ಏನಾದ್ರೂ ಒಂದು ಗಲಾಟೆಗಳಾದಾಗ ಇಮೋಷನ್ ಇಂದ ತಕ್ಷಣವಾಗಿ ರಿಯಾಕ್ಷನ್ ಮಾಡ್ತೇವೆ. ಆದ್ರೆ ದೇವರ ವಾಕ್ಯ ಇರುವಂತ ಮನುಷ್ಯನಿಗೆ ಸ್ವಲ್ಪ ನಿಂತು ದೇವರ ವಾಕ್ಯದ ಸತ್ಯವನ್ನ ಅವನು ನೆನಪಿಗೆ ತಂದುಕೊಂಡು ಪ್ರತ್ಯುತ್ತರ ಕೊಡ್ತಾನೆ. ವಿಧೇಯತೆಯಲ್ಲಿ ನಡೆಯೋದು. ಯೋಹಾನ 15:10. ನಾನು ನನ್ನ ತಂದೆಯ ಆಜ್ಞೆಯನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲೇ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನೆಲೆಗೊಳ್ಳೋದು ಅಂದ್ರೆ ಸುಮ್ಮನೆ ಇರೋದಲ್ಲ, ವಿಧೇಯತೆಯಲ್ಲಿ ನಡೆಯಬೇಕು ಅಂತ ಅರ್ಥ. ಭಯದಿಂದಲ್ಲ, ಆದ್ರೆ ಪ್ರೀತಿಯಿಂದ. ದೇವರಿಗೆ ನೀವು ವಿಧೇಯರಾದ್ರೆ ದೇವರ ಚಿತ್ತದಂತೆ ನೀವು ಇರ್ತೀರಾ, ಆತನ ಚಿತ್ತದಲ್ಲೇ ನೀವಿರ್ತೀರಾ, ಆತನ ಸಮಾಧಾನವನ್ನು ಅನುಭವಿಸ್ತೀರಾ. ನಿರಂತರವಾದ ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳು. ಪ್ರಾರ್ಥನೆ ಅಂದ್ರೆ ಬರೀ ಕೇಳೋದಲ್ಲ,
ಪ್ರಾರ್ಥನೆ ಅಂದರೆ ದೇವರೊಟ್ಟಿಗೆ ಕನೆಕ್ಟ್ ಆಗಿರೋದು. 1 ಥೆಸಲೋನಿಕದವರಿಗೆ 5:17 ಹೇಳುತ್ತೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಇದರ ಅರ್ಥ ನಿಲ್ಲಿಸದೆ ಮಾತಾಡ್ತಾ ಇರಬೇಕು ಅಂತಲ್ಲ, ಆದರೆ ಇದರ ಅರ್ಥ ಯಾವಾಗಲೂ ದೇವರು ಜೊತೆಯಲ್ಲಿದ್ದಾರೆ ಅನ್ನೋ ಜಾಗೃತಿಯಲ್ಲಿ ನಾವಿರೋದು. ಆತನೊಟ್ಟಿಗೆ ದಿನವೆಲ್ಲ ಮಾತಾಡೋದು, ನಿಮ್ಮ ಆಲೋಚನೆಯನ್ನು ಅವರಿಗೆ ಹೇಳೋದು, ಆತನಲ್ಲಿ ಯಾವಾಗಲೂ ಅವಲಂಬಿತವಾಗಿರೋದು ಅಂದರೆ ಡಿಪೆಂಡ್ ಆಗಿರೋದು. ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳಿರಿ. ಯೋಹಾನ 15:9, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನೆಲೆಗೊಳ್ಳೋದು ಅಂದರೆ ಬರೀ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ಮಾತ್ರ ಅಲ್ಲ. ನೆಲೆಗೊಳ್ಳೋದು ಅಂದರೆ ನೀನು ಏನು ಪಡೆದುಕೊಳ್ತಾ ಇದೀಯ ಅನ್ನೋದು ಮುಖ್ಯ. ನೀವು ಸತ್ಯದಲ್ಲಿ ಬೇರೂರಿದವರಾಗಿರ್ತೀರಾ. ಏನು ಆ ಸತ್ಯ? ನೀವು ಪ್ರೀತಿಸಲ್ಪಟ್ಟವರು, ನೀವು ಸ್ವೀಕರಿಸಲ್ಪಟ್ಟವರು, ನೀವು ದೇವರಿಗೆ ಸೇರಿದವರು. ತುಂಬಾ ಜನ ಕಷ್ಟಪಡ್ತಾರೆ, ಶಿಸ್ತಿನ ಕೊರತೆಯಿಂದ ಅಲ್ಲ, ಆದ್ರೆ ಅವರು ದೇವರವ್ರನ್ನ ಪ್ರೀತಿಸ್ತಾರೆ ಅನ್ನೋದನ್ನೇ ಮರ್ತೋಗ್ತಾರೆ. ವಿಶ್ವಾಸಿಗಳೊಟ್ಟಿಗೆ ಸಂಬಂಧವನ್ನು ಬೆಳೆಸ್ಕೊಳ್ರಿ. ಯೋಹಾನ ಯೇಸುವಿನ ಮೇಲೆ ಗಮನ ಕೊಡ್ತಾನೆ, ಆದರೆ ಸಂಪೂರ್ಣ ಹೊಸ ಒಡಂಬಡಿಕೆ ಒಂದು ಸಮುದಾಯ ವಿಶ್ವಾಸಿಗಳು ಸಭೆಯ ಕುರಿತು ಸಭೆಯ ಮಹತ್ವವನ್ನ ತೋರಿಸುವಂತದ್ದಾಗಿದೆ. ಇಬ್ರಿಯ 10:24-25 ಹೇಳುತ್ತೆ, ಒಬ್ಬರನ್ನೊಬ್ಬರು ಎಚ್ಚರಿಸೋಣ, ಜೊತೆಯಲ್ಲೇ ಇರಿ, ದೇವರ ವಿಶ್ವಾಸಿಗಳ ಜೊತೆಯಲ್ಲೇ ಇರಿ, ದೇವರಲ್ಲಿ ಒಟ್ಟಿಗೆ ಬೆಳೆಯಿರಿ, ವೈಯಕ್ತಿಕವಾಗಿ ನೆಲೆಗೊಳ್ಳಿರಿ, ಒಂಟಿಯಾಗಿರಬೇಡ್ರಿ. 6ನೇಯದಾಗಿ, ನೆಲೆಗೊಂಡರೆ ಅದರ ಫಲಿತಾಂಶವೇ ಬದಲಾದ ಜೀವಿತ. ಯಾವಾಗ ನಾವು ದೇವರಲ್ಲಿ ನೆಲೆಗೊಳ್ಳುತ್ತೇವೋ ಏನೋ ಪವರ್ಫುಲ್ ಆಗಿ ನಮ್ಮ ಜೀವಿತದಲ್ಲಿ ಬದಲಾಗುತ್ತೆ. ನಿಮ್ಮ ಜೀವಿತ ಒಳಗಿನಿಂದ ಒಂದು ಬದಲಾವಣೆ ತರುತ್ತೆ. ಯೇಸು ಸ್ವಾಮಿ ಬದಲಾವಣೆನ ತುಂಬಾ ಸ್ಪಷ್ಟವಾಗಿ ಹೇಳುತ್ತಾರೆ. ಏನ್ ಹೇಳ್ತಾರೆ? ನೀನು ನಿಜವಾದ ಸಂತೋಷವನ್ನು ಅನುಭವಿಸ್ತೀಯ. ಯೋಹಾನ 15:11, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಇಲ್ಲಿ ಆನಂದದ ಬಗ್ಗೆ ಹೇಳುವಂಥದ್ದು ತಾತ್ಕಾಲಿಕವಾದಂಥ ಆನಂದ ಅಲ್ಲ, ಮನಸ್ಸು ಸರಿ ಇದ್ರೆ ಆಗ ಸಂತೋಷ ಪಡುವ ಆನಂದ ಅಲ್ಲ, ಆದರೆ ಆಳವಾದ ನಿರಂತರವಾದ ಒಂದು ಆನಂದ. ಹಾಗೆ ನಿಮ್ಮ ಪ್ರಾರ್ಥನೆಗೆ ಒಳಗಾಗಿರಿ. ಯೋಹಾನ 15:7, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಯಾಕೆಂದ್ರೆ ನೀವು ದೇವರಲ್ಲಿ ನೆಲೆಗೊಂಡಿರ್ತೀರಾ. ಆಗ ನಿನ್ನ ಉದ್ದೇಶ, ಪ್ರಾರ್ಥನೆ ಎಲ್ಲ ದೇವರ ಚಿತ್ತಕ್ಕೆ ಸರಿ ಹೊಂದುತ್ತದೆ. ನಿನ್ನ ಹೃದಯ ದೇವರ ಹೃದಯವನ್ನ ಪ್ರತಿಬಿಂಬಿಸ್ತದೆ. ಹಾಗೆ ನಿಮ್ಮ ಜೀವಿತ ಶಾಶ್ವತವಾದ ಫಲ ಕೊಡುತ್ತದೆ. ಯೋಹಾನ 15:16, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡಬೇಕಾಗಿರಬೇಕೆಂತಲೂ ನೀವು ಕೊಡುವ ಫಲವು ನಿರಂತರವಾಗಿರಬೇಕೆಂದಲೂ ನಿಮ್ಮನ್ನು ನೇಮಿಸಿದ್ದೇನೆ. ಇದರ ಅರ್ಥ ನಿಮ್ಮ ಜೀವಿತ ಶಾಶ್ವತವಾದ ಒಂದು ಪ್ರಭಾವವನ್ನು ಕೊಡುತ್ತೆ. ಕೇವಲ ಯಶಸ್ಸು ಅನ್ನೋದು ಮಾತ್ರವಲ್ಲ, ಆದರೆ ಆ ಯಶಸ್ಸಿಗೆ ಅರ್ಥಪೂರ್ಣತೆ ಕೂಡ ಹೊಂದಿರುತ್ತದೆ. ಹಾಗೆ ನೀವು ದೇವರ ಮಹಿಮೆಯನ್ನು ಪ್ರತಿಬಿಂಬಿಸ್ತೀರ. ಯೋಹಾನ 15:8, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ನೆಲೆಗೊಳ್ಳೋದು ಅಂದ್ರೆ ಬರೀ ನಿಮ್ಮ ಕುರಿತು ಮಾತ್ರ ಅಲ್ಲ, ನಿಮ್ಮ ಜೀವಿತದಿಂದ ದೇವರನ್ನ ಮತ್ತೊಬ್ಬರಿಗೆ ಪ್ರಕಟಿಸುವುದು ಕೂಡ ಆಗಿರುತ್ತೆ. ಹಾಗಿದ್ರೆ ಕ್ರಿಸ್ತನಲ್ಲಿ ನೆಲೆಗೊಳ್ಳೋದು ಅಂದ್ರೆ ಅದರ ನಿಜವಾದ ಅರ್ಥ ಏನು? ಅದರ ಅರ್ಥ ಯಾವಾಗಲೂ ದೇವರ ಜೊತೆಯಲ್ಲಿ ಸಂಪರ್ಕ ಇರೋದು, ಹೋರಾಟ ಮಾಡೋದಲ್ಲ, ಆದರೆ ದೇವರಲ್ಲಿ ನೆಲೆಗೊಳ್ಳೋದು, ನಾಟಕ ಮಾಡೋದಲ್ಲ, ದೇವರಲ್ಲಿ ಅವಲಂಬಿತವಾಗಿರೋದು, ಫಲವನ್ನು ಬಲವಂತವಾಗಿ ತರೋದಲ್ಲ, ತನ್ನಷ್ಟಕ್ಕೆ ಅದನ್ನ ಬೆಳೆಯಲಿಕ್ಕೆ ಬಿಡುವಂಥದ್ದು. ನಾವು ಒಂಟಿಯಾಗಿ ಬದುಕಲಿಕ್ಕೆ ಯೇಸು ನಮ್ಮನ್ನ ಕರೆಯಲಿಲ್ಲ, ಆತನಲ್ಲಿ ಜೀವಿಸಲಿಕ್ಕೆ, ನೆಲೆಗೊಳ್ಳಲಿಕ್ಕೆ ಆತನು ಕರೆದಿದ್ದಾನೆ. ಯಾವಾಗ ಆತನಲ್ಲಿ ನಾವಿರ್ತೇವೆ, ಬಲಹೀನತೆಯಲ್ಲಿ ಬಲವು ಸಿಗುತ್ತೆ, ಗೊಂದಲದ ಮಧ್ಯದಲ್ಲಿ ಸಮಾಧಾನ ಸಿಗುತ್ತೆ, ಎಲ್ಲ ಕಾಲದಲ್ಲಿಯೂ ಆನಂದವಾಗಿರ್ತೀರ. ಕ್ರೈಸ್ತಿಯ ಜೀವಿತ ಕಷ್ಟಪಡೋದಲ್ಲ, ಅದು ದೇವರಲ್ಲಿ ಜೊತೆಯಾಗಿರುವಂಥದ್ದು. ಈ ವಾಕ್ಯ ನಿಮ್ಮೊಟ್ಟಿಗೆ ಮಾತಾಡಿದ್ದಾರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಾಕ್ಯ ಯಾರಿಗಾದರೂ ಕೇಳಬೇಕೆಂಬುದಾಗಿ ನಿಮ್ಮ ಮನಸ್ಸಿನಲ್ಲಿದ್ದರೆ ಅವರಿಗೆ ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.